ಜ್ಯೋತಿಷ್ಯ ಹೇಳ್ತೀವಿ, ಸಮಸ್ಯೆಗೆ ಪರಿಹಾರ ಹೇಳ್ತೀವಿ ಅಂತ ಹೇಳಿ ಬೋರ್ಡ್ ಹಾಕೊಂಡವರೆಲ್ಲ ಬಿಸ್ನೆಸ್ ಮಾಡ್ತಿದ್ದಾರೆ. ನೀವೇನ್ ಮಾಡ್ತಿದ್ದೀರಾ? ನೋಡಿ ಮೇಡಮ್, ನನಗೆ ಅದು ಅಗತ್ಯನೇ ಇಲ್ಲ. ನಾನು ಬೋರ್ಡ್ ಹಾಕಿದ್ದೀನಿ. ಅರ್ಧಂಬರ್ಧ ವಿದ್ಯೆ ಕಲಿತು ಪರಿಹಾರ ಕೊಡ್ತಾರೆ ಅಂದರೆ ಅದು ನಾನು ನಂಬಲ್ಲ. ಗುರುಗಳೇ, ಈ ಅಂಜನಾ ಶಾಸ್ತ್ರ ಅನ್ನುವಂಥದ್ದು ಬರೀ ಕೆಟ್ಟದ್ದಕ್ಕೆ ಮಾತ್ರ ಬಳಸುವಂಥದ್ದು ಅಥವಾ ಅಂಜನಾ ಶಾಸ್ತ್ರದಿಂದ ಒಳ್ಳೆಯದು ಆಗುತ್ತೆ? ಕರೆಕ್ಟಾಗಿ ಅನ್ನ ಬೇಯಿಸಿದ್ರೆ ಹೊಟ್ಟೆ ತುಂಬ ಚೆನ್ನಾಗಿ ಅರಗತ್ತೆ, ಚೆನ್ನಾಗಿ ಜೀರ್ಣ ಮಾಡಿಕೊಂಡು ನಮ್ಮ ಉಪವಾಸವನ್ನು ತೆಗೆಸ್ಕೊತೀವಿ. ಅರ್ಧಂಬರ್ಧ ಅನ್ನ ಬೇಯಿಸಿದ್ರೆ ಅದು ಉಣ್ಣಕ್ಕಾಗತ್ತಾ? ಅಂಜನವನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು, ಸರ್ವಾಂಜನವನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು. ಎಲ್ಲರೂ ಏನಂದ್ಕೊಂಡಿದ್ದಾರೆ ಅಂದರೆ ಅಂಜನ ಅಂದರೆ ನೋಡೋದಕ್ಕೆ ಮಾತ್ರ ಅವಕಾಶ, ನೋಡೋದಕ್ಕೆ ಮಾತ್ರ. ಅಂಜನ ನೋಡಿದ್ರೆ ಇದಳೆಲ್ಲ ಕಾಣಿಸ್ಬಿಡತ್ತೆ, ನಮ್ಮ ಪರಿಹಾರ ತೊಗೊಂಡೋಗ್ಬಿಡ್ಬೋದು ಅಂತ ಅಂದ್ಕೊಂತೀರ. ಬಾಲಾಂಜನ, ಧೂತಾಂಜನ, ಚೋರಾಂಜನ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳಿಕೊಡ್ತೀವಿ. ಈ ಸರ್ವಾಂಜನವನ್ನು ಯಾವ ರೀತಿ ಸಿದ್ಧಿ ಮಾಡ್ಕೊಳ್ಬೇಕು, ಅದರಲ್ಲಿ 64 ಪ್ರಯೋಗಗಳು ಯಾವ ರೀತಿ ಮಾಡಬೇಕು ಅನ್ನೋದು ನಿಮ್ಗೆ ಹೇಳ್ಕೊಡ್ತೀವಿ. ಹೋಗ್ಲಿ, ಇಲ್ಲಿ ಮಾತಾಡ್ತಿರೋರ ಮಾತನ್ನ ಒಂದ್ಸಲ ಗಮನಿಸಿದ್ರ ಎಷ್ಟು ಮನದಾಳದಿಂದ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಜೀವನದಲ್ಲಿ ಏನೋ ಹೊಸ ಹಾದಿ ಹುಟ್ಕೊಂಡಿದೆ, ಅದ್ರ ಬಗ್ಗೆ ಅವ್ರಿಗೆ ಭರವಸೆ ಇದೆ, ನಂಬಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಏನ್ ನಡೀತಾ ಇದೆ ಅನ್ನೋದನ್ನ ಡೈರೆಕ್ಟ್ ಆಗಿ ನೋಡುವಂತ ಒಂದು ಪ್ರಯತ್ನ ನಮ್ಮದು.